ನೀವು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದು ನಿಮಗೆ ಡಯಾಬಿಟಿಸ್ ಡಯಾಗ್ನೋಸ್ ಆಗಿದ್ದು ನೀವು ಮನೆಯಲ್ಲೇನೆ ನಿಮ್ದು ಶುಗರ್ ಚೆಕ್ ಮಾಡ್ಕೋತಿದ್ದೀರಾ ಅಥವಾ ಅಕ್ಕಪಕ್ಕದಲ್ಲೆಲ್ಲಾದ್ರೂ ಮಾಡಿಸ್ಕೋತಿದ್ದೀರಾ ಅನ್ನೋದಾದ್ರೆ ನಿಮ್ಮದು ಟಾರ್ಗೆಟ್ ಲೆವೆಲ್ಸ್ ಹೀಗಿರಬೇಕು. ಮೊದಲನೇದಾಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್ ಅಂದ್ರೆ 8 ರಿಂದ 12 ತಾಸು ಖಾಲಿ ಹೊಟ್ಟೆ ಇದ್ದ ಮೇಲೆ ಮಾಡಿಸುವಂಥದ್ದು, ಇದು ಬೆಳಗ್ಗೆ ಮಾಡಿಸುವಂಥದ್ದು. ಇದು ಆಲ್ವೇಸ್ ಶುಡ್ ಬಿ ಲೆಸ್ ದನ್ 95 ಮಿಲಿಗ್ರಾಮ್ ಪರ್ DL. ಇದು 95 ಒಳಗಡೆ ಇರಬೇಕು. ಇನ್ ಕೇಸ್ ನೀವು ತಿಂಡಿ ತಿಂದಿದ್ದು ಅಥವಾ ಊಟ ಆಗಿದ್ದು 1 ತಾಸಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಇದ್ರ ವ್ಯಾಲ್ಯೂ ಲೆಸ್ ದನ್ 140 ಇರಬೇಕು. 140 ಒಳಗಡೆ ಶುಗರ್ ಲೆವೆಲ್ಸ್ ಇರಬೇಕು. ಇನ್ ಕೇಸ್ ನೀವು ಊಟ ಅಥವಾ ತಿಂಡಿ ಮಾಡಿದ 2 ತಾಸು ಆದ್ಮೇಲೆ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಇದ್ರ ವ್ಯಾಲ್ಯೂ 120 ಒಳಗಡೆ ಇರಬೇಕು. ಇನ್ನು HbA1c ಅಂದ್ರೆ ಗ್ಲೈಕೋಲೇಟೆಡ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಅದನ್ನ ನೋಡೋದಾದ್ರೆ ಇದು 6.5% ಒಳಗಡೆ ಇರಬೇಕು. ಇನ್ ಕೇಸ್ ನೀವು ಪರ್ಸಿಸ್ಟೆಂಟ್ ಆಗಿ ಈ ಲೆವೆಲ್ಸ್ ಗಿಂತನೂ ಹೆಚ್ಚಿದೆ ಅನ್ನೋದಾದ್ರೆ ನೀವು ಡಯಟ್ರಿ ಮಾಡಿಫಿಕೇಶನ್ ಮತ್ತೆ ಎಕ್ಸರ್ಸೈಸ್ ಮಾಡಬೇಕಾಗಿ ಬರುತ್ತೆ ಮತ್ತು ತಗೋತಾ ಇರೋ ಮೆಡಿಕೇಶನ್ಸ್ ಅಲ್ಲಿ ಸ್ವಲ್ಪ ಹೈಯರ್ ಡೋಸೇಜ್ ಅಥವಾ ಹೈಯರ್ ಇನ್ಸುಲಿನ್ ತಗೊಳ್ಬೇಕಾಗಿ ಬರುತ್ತೆ. ಥ್ಯಾಂಕ್ ಯು.